Hello everyone. In the last class we discussed types of atomic radius and variation of atomic radius across the period and down the group. So in this class we shall discuss what is ionic radius. So what is ionic radius? It is the radius of ion. Ionic radius means radius of ions. So generally ions are formed from atoms. Ions are formed from atom. When atom loses electron, form cations. When atom gain electron, form anions. When atom, generally ions are formed from atoms. When atoms lose electrons, form cation. Cation means positively charged ion. Positively charged ion. When atom gain electron, form anions. That is negatively charged ions. So radius of ions are called ionic radius. ಯಾವಾಗಲೂ ಅಷ್ಟೇ ions ಯಾವುದರಿಂದ ಫಾರ್ಮ್ ಆಗುತ್ತೆ? ಆಟಮ್ಸ್ ಗಳಿಂದ. ಸೊ ಆಟಮ್ ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡ್ರೆ ನನಗೆ ಕೇಟಯಾನ್ಸ್ ಗಳು ಫಾರ್ಮ್ ಆಗುತ್ತೆ. ಕೇಟಯಾನ್ಸ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಐಯಾನ್ಸ್ ಗಳು ಫಾರ್ಮ್ ಆಗುತ್ತೆ. ಅದೇ ರೀತಿ ಆಟಮ್ಸ್ ಗಳು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡ್ರೆ ಆನಯಾನ್ಸ್ ಗಳು ಫಾರ್ಮ್ ಆಗುತ್ತೆ. ಆನಯಾನ್ಸ್ ಮೀನ್ಸ್ ಏನದು? ನೆಗೆಟಿವ್ಲಿ ಚಾರ್ಜ್ ಐಯಾನ್ಸ್. Now we are going to compare radius of cation and anion with the parent atom. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ರೇಡಿಯಸ್ ಆಫ್ ಕೇಟಯಾನ್ ಮತ್ತೆ ರೇಡಿಯಸ್ ಆಫ್ ಆನಯಾನ್ ಅನ್ನ ನಾನು ಪೇರೆಂಟ್ ಆಟಮ್ ಅಥವಾ ನ್ಯೂಟ್ರಲ್ ಆಟಮ್ ಜೊತೆ ಏನು ಮಾಡ್ತಿದ್ದೀನಿ ಈಗ ಕಂಪೇರ್ ಮಾಡ್ತಿದ್ದೀನಿ. ಈಗ ಫಸ್ಟ್ ಒನ್ ದ ರೇಡಿಯಸ್ ಆಫ್ cation. Radius of cation is always smaller than that of parent atom or a neutral atom. Parent atom ಅಂತಂದ್ರೆ neutral atom ಅಂತಂದ್ರೆ ಒಂದೇ. ಸೊ ಇಲ್ಲಿ ನೋಡಿ radius of cation ಯಾವಾಗಲೂ ಕೂಡ cation ರೇಡಿಯಸ್ ಏನಿರುತ್ತೆ? ಚಿಕ್ಕದು ಕಂಪೇರ್ ಟು ಪೇರೆಂಟ್ ಆಟಮ್. ಈಗ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನೋಡಿ. ಫಾರ್ ಎಕ್ಸಾಂಪಲ್ ಇದು ಸೋಡಿಯಂ ನ ತಗೊಂಡಿ. ಯಾವ ಆಟಮ್? ಸೋಡಿಯಂ ಆಟಮ್. ಆಯ್ತಾ? ಈ ಸೋಡಿಯಂ ಅಟಾಮಿಕ್ ನಂಬರ್ ಇಸ್ 11. ಇಟ್ಸ್ ಕಾನ್ಫಿಗರೇಷನ್ ಇಸ್ 1s2 2s2 2p6 3s1. ಸೊ ಯಾವ ಶೆಲ್ ಬಂತು? ಕೆ ಶೆಲ್, ಎಲ್ ಶೆಲ್, ಇದು ಎಂ ಶೆಲ್. ಸೊ ನೋಡಿ ಇವಾಗ ಸೊ ಇಲ್ಲಿ ಯಾವಾಗಲೂ ಅಷ್ಟೇ ಅಕಾರ್ಡಿಂಗ್ ಟು ಬೋರ್ ನೋಡಲ್ಲ ಆಟಮ್ ಯಾವಾಗಲೂ ಯಾವ ಶೇಪ್ನಲ್ಲಿ ಇರುತ್ತೆ? ಸ್ಪೆರಿಕಲ್ ಶೇಪ್ನಲ್ಲಿ ಇರುತ್ತೆ. ಯಾವಾಗಲೂ ಕೂಡ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಸೆಂಟ್ರಲ್ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ ನಲ್ಲಿ ಏನಿರುತ್ತೆ? ಪಾಸಿಟಿವ್ ಚಾರ್ಜ್ ಅಂದ್ರೆ ನ್ಯೂಕ್ಲಿಯಸ್ ನಲ್ಲಿ ನಿಮಗೆ ನ್ಯೂಟ್ರಾನ್ಸ್ ಗಳು ಮತ್ತೆ ಪ್ರೋಟಾನ್ಸ್ ಗಳು ಇರುತ್ತೆ. ಸೊ ಇಲ್ಲಿ ಎಷ್ಟು ಪ್ರೋಟಾನ್ಸ್ ಗಳು ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ ಅಂತಂದ್ರೆ 11 ಪ್ರೋಟಾನ್ಸ್ ಗಳು ಇರುತ್ತೆ. ಅದೇ ರೀತಿ ನೋಡಿ ಕಂಟೈನ್ ಕೆ ಶೆಲ್. ಇಟ್ ಕಂಟೈನ್ ಕೆ ಶೆಲ್, ಇದು ಎಲ್ ಶೆಲ್, ಇದ್ಯಾವುದು ಎಂ ಶೆಲ್. ಇದು ನಾನು ಬಂದಿರೋದು ಸೋಡಿಯಂ ಆಟಮ್ಗೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಬರ್ತೀನಿ. ಸೊ ಈ ಸೆಂಟ್ರಲ್ಲಿ ಎಷ್ಟು ಪ್ರೋಟಾನ್ಸ್ ಗಳಿರುತ್ತೆ? 11 ಪ್ರೋಟಾನ್ಸ್. ಎಷ್ಟು? 11 ಪ್ರೋಟಾನ್ಸ್. ನೆಕ್ಸ್ಟ್ ನೋಡಿ ಎಲೆಕ್ಟ್ರಾನ್ಸ್ ಅಲ್ಲಿ ಕೆ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್. ಎಲ್ ಶೆಲ್ ಅಲ್ಲಿ ಟೋಟಲಿ 8 ಎಲೆಕ್ಟ್ರಾನ್ಸ್. ಅಂಡ್ ಎಂ ಶೆಲ್ ಎಷ್ಟು ಎಲೆಕ್ಟ್ರಾನ್ ಇದೆ? ಓನ್ಲಿ 1 ಎಲೆಕ್ಟ್ರಾನ್. ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಯಾವುದು ಅಂತಂದ್ರೆ ಸೋಡಿಯಂ ಆಟಮ್. ಸೊ ನೋಡಿ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಶೆಲ್ ಆಫ್ ಆಟಮ್. ಇದನ್ನ ಏನಂತ ಕರಿತೀವಿ? ಅಟಾಮಿಕ್ ರೇಡಿಯಸ್ ಆಫ್ ಸೋಡಿಯಂ. ಏನಿದು? ಅಟಾಮಿಕ್ ರೇಡಿಯಸ್ ಆಫ್ ಸೋಡಿಯಂ ಎಷ್ಟಿರುತ್ತೆ ಅಂತಂದ್ರೆ 154 ಪೈಕೋಮೀಟರ್. ಇದು
experimentally determined value. So ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ 154 ಪೈಕೋಮೀಟರ್. ಯಾವುದು ಡಿಸ್ಟೆನ್ಸ್? ಅಟಾಮಿಕ್ ರೇಡಿಯಸ್ ಆಫ್ ಸೋಡಿಯಂ ಆಟಮ್ದು ಎಷ್ಟಿರುತ್ತೆ? 154 ಪೈಕೋಮೀಟರ್. ಸೊ ಈಗ ನನಗೆ ಬೇಕಾಗಿರೋದು ನಾನು ಕಂಪೇರ್ ಮಾಡಬೇಕಾಗಿರೋದು ಯಾವ್ದ್ರ ಜೊತೆ? ಈ ಕೇಟಯಾನ್ ಜೊತೆ. ಸೊ ಇದನ್ನ ಏನಂತ ಕರಿತೀನಪ್ಪ? ಪೇರೆಂಟ್ ಆಟಮ್ ಅಥವಾ ನ್ಯೂಟ್ರಲ್ ಆಟಮ್ ಇದು ಸೋಡಿಯಂ ಆಟಮ್. ಸೊ ನೋಡಿ ಈಗ ಇದು ಸೋಡಿಯಂ ಏನ್ ಮಾಡುತ್ತೆ? loses 1 electron. It loses 1 electron. Becomes ಏನಾಗಿ ಕನ್ವರ್ಟ್ ಆಗುತ್ತೆ? Na plus 1 electron. ಸೊ ನೋಡಿ ಈಗ ಯಾವಾಗ ನನಗೆ ಸೋಡಿಯಂ ಇದ್ದು ಸೋಡಿಯಂ ಪ್ಲಸ್ ಆಗಿ 1 electron ನ ಕಳ್ಕೊಳ್ಳುತ್ತೆ, ಸೋಡಿಯಂ ಕೇಟಯಾನ್ ಫಾರ್ಮ್ ಆಗುತ್ತೋ ಆಗ ನಂಬರ್ ಆಫ್ ಎಲೆಕ್ಟ್ರಾನ್ ಏನಾಯ್ತು? 1 electron ಕಡಿಮೆ ಆಯ್ತು. ಸೊ ಅವಾಗ ನೋಡಿ ಈಗ ಕಾನ್ಫಿಗರೇಷನ್ ಏನ್ ಬರುತ್ತೆ? 1s2 ಸೋಡಿಯಂ ಕೇಟಯಾನ್. ಸೋಡಿಯಂ ಕೇಟಯಾನ್ಗೆ 1s2 2s2 2p6. ಸೊ ನೋಡಿ ಈಗ ಟೋಟಲಿ 1 ಎಲೆಕ್ಟ್ರಾನ್ ಲಾಸ್ ಆದ್ಮೇಲೆ ಎಷ್ಟು ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ? 11 ಅಲ್ಲಿ 10 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಸೊ ನೋಡಿ ಈಗ during the formation of sodium cation 1 electron is lost. So now the configuration is ಬರುತ್ತೆ 1s2 2s2 2p6. ಆಮೇಲೆ ಇದು ಯಾವ ಶೆಲ್? cation. ಇದು ಯಾವ ಶೆಲ್? L ಶೆಲ್. ಸೊ ನೋಡಿ ಈಗ ನ್ಯೂಕ್ಲಿಯಸ್ ನಲ್ಲಿ ಎಷ್ಟು ಪ್ರೋಟಾನ್ಸ್ ಗಳಿರುತ್ತೆ? ಪ್ರೋಟಾನ್ಸ್ ಗಳು 11 ಪ್ರೋಟಾನ್ಸ್ ಇರುತ್ತೆ. ನೆಕ್ಸ್ಟ್ ಶೆಲ್ ನೋಡಿ, ಇದು K ಶೆಲ್, ಇದು L ಶೆಲ್. K ಶೆಲ್ L ಶೆಲ್. K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 2 ಎಲೆಕ್ಟ್ರಾನ್. L ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಟೋಟಲಿ 8 ಎಲೆಕ್ಟ್ರಾನ್ಸ್. ನೋಡಿ ಈಗ ಈ ಸೋಡಿಯಂ ಕೇಟಯಾನ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? ನಂಬರ್ ಆಫ್ ಪ್ರೋಟಾನ್ಸ್ ಏನು ಚೇಂಜಸ್ ಆಗಲ್ಲ. ಎಷ್ಟಿರುತ್ತೆ ನಂಬರ್ ಆಫ್ ಪ್ರೋಟಾನ್ಸ್? 11. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ಸೋಡಿಯಂ ಕೇಟಯಾನ್ ಫಾರ್ಮ್ ಆಗಬೇಕಾದ್ರೆ 1 ಎಲೆಕ್ಟ್ರಾನ್ ಲಾಸ್ ಆಯ್ತು. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? 10. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10. ಸೊ ನೋಡಿ ಇವಾಗ ಓನ್ಲಿ ಯಾವ ಶೆಲ್ ಮಾತ್ರ ಇದೆ ಕೇಟಯಾನ್ ಅಲ್ಲಿ? K ಮತ್ತೆ L ಶೆಲ್. So ಈ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಶೆಲ್ ಆಫ್ an atom is known as radius of cation. ಏನದು? ರೇಡಿಯಸ್ ಆಫ್ ಕೇಟಯಾನ್. ಈ ಕೇಟಯಾನ್ ರೇಡಿಯಸ್ ಎಷ್ಟಿರುತ್ತೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ 95 ಪೈಕೋಮೀಟರ್. 95 ಪೈಕೋಮೀಟರ್. ಈಗ ಕಂಪೇರ್ ಮಾಡಿ ಸೋಡಿಯಂ ಆಟಮ್ ರೇಡಿಯಸ್ ಎಷ್ಟಿದೆ? ಸೋಡಿಯಂ ಆಟಮ್ ರೇಡಿಯಸ್ ಎಷ್ಟಿದೆ? 154 ಪೈಕೋಮೀಟರ್. ಕೇಟಯಾನ್ ರೇಡಿಯಸ್ ಆಫ್ ಕೇಟಯಾನ್ ಇದೆಲ್ಲ ಸೋಡಿಯಂ ಕೇಟಯಾನ್ ಅದೆಷ್ಟಿದೆ? 95 ಪೈಕೋಮೀಟರ್. ಸೊ ಇವೆರಡರಲ್ಲಿ ನಾನು ಕಂಪೇರ್ ಮಾಡಿದಾಗ ಯಾವುದಕ್ಕೆ ರೇಡಿಯಸ್ ಜಾಸ್ತಿ ಇರೋದು? ನ್ಯೂಟ್ರಲ್ ಆಟಮ್ಗೆ. ಕೇಟಯಾನ್ಗೆ ಏನಾಯ್ತು? ರೇಡಿಯಸ್ ಕಡಿಮೆ ಆಯಿತು. ಯಾಕೆ ರೇಡಿಯಸ್ ಕಡಿಮೆ ಆಯಿತು? ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕೇಟಯಾನ್ one shell is completely removed. ನೋಡಿ ಈಗ ಕೇಟಯಾನ್ ಫಾರ್ಮ್ ಆದಾಗ ಒಂದು ಎಷ್ಟು ಶೆಲ್ ಮಾತ್ರ ಇದೆ? K ಶೆಲ್ ಮತ್ತೆ L ಶೆಲ್. ಅದೇ ನಿಮಗೆ ಪೇರೆಂಟ್ ಆಟಮ್ ಅಲ್ಲಿ ಯಾವ ಶೆಲ್ ಇದೆ? K ಶೆಲ್, L ಶೆಲ್, M ಶೆಲ್. ಸೊ why radius of cation is smaller than that of parent atom? During the formation of cation one shell is completely removed. ನೋಡಿ ಈಗ ಏನಾಯ್ತು? ಕೇಟಯಾನ್ ಫಾರ್ಮ್ ಆಗಬೇಕಾದ್ರೆ ಒಂದು ಶೆಲ್ ಕಂಪ್ಲೀಟ್ ಆಗಿ ರಿಮೂವ್ ಆಯ್ತು. ಅದರ ಸೈಜ್ ಏನಾಯ್ತು? ಡಿಕ್ರೀಸ್ ಆಯಿತು. ಸೊ ಹಾಗಾಗಿ ವೈ ರೇಡಿಯಸ್ ಆಫ್ ಕೇಟಯಾನ್ ಇಸ್ ಸ್ಮಾಲರ್ ದನ್ ದಟ್ ಆಫ್ ಪೇರೆಂಟ್ ಆಟಮ್ ಅಂತ ಕೇಳಿದ್ರೆ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕೇಟಯಾನ್ ಒನ್ ಶೆಲ್ ಈಸ್ ಕಂಪ್ಲೀಟ್ಲಿ ರಿಮೂವ್ಡ್. ಹಾಗಾಗಿ ಸೈಜ್ ಏನಾಯಿತು? ಡಿಕ್ರೀಸ್ ಆಯಿತು. ಇನ್ನೂ ಒಂದು ರೀಸನ್ ಹೇಳೋದಾದ್ರೆ ನೋಡಿ ಈಗ ಕೇಟಯಾನ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿವೆ? 11. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿವೆ? 10. ಸೊ ನೋಡಿ ಈ 11 ಪ್ರೋಟಾನ್ಸ್ ಏನ್ ಮಾಡುತ್ತೆ? ಈಸಿಲಿ 10 ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಡುತ್ತೆ. ಯಾವಾಗ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೋ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಂಬರ್ ಆಫ್ ಪ್ರೋಟಾನ್ಸ್ is equal to nuclear charge. Number of protons is equal to nuclear charge. ಈಗ ನೋಡಿ ಕೇಟಯಾನ್ ಅಲ್ಲಿ ಪ್ರೋಟಾನ್ಸ್ ಗಳೇ ಜಾಸ್ತಿ ಇದೆ ಎಲೆಕ್ಟ್ರಾನ್ಸ್ ಗಳಿಗಿಂತಲೂ. ಹಾಗಾಗಿ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇಲ್ಲ ಅಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಏನಾಯ್ತು ಅಂತ ಅರ್ಥ? ಜಾಸ್ತಿ. ಸೊ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೋ ಅಟಾಮಿಕ್ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ನ್ಯೂಕ್ಲಿಯರ್ ಚಾರ್ಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಸೊ ನೋಡಿ ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇತ್ತಂದ್ರೆ ಅಟಾಮಿಕ್ ಸೈಜ್ ಕಡಿಮೆ. ಈ ಕೇಟಯಾನ್ಗೆ ನೋಡಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿವೆ? ಎಲೆಕ್ಟ್ರಾನ್ಗಿಂತ ಜಾಸ್ತಿ. ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಅಂತಂದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಸೊ ಏನ್ ಬರೀಬೇಕು? ವೈ ರೇಡಿಯಸ್ 2 ಮಾರ್ಕ್ಸ್ ಕ್ವಶನ್ ಇದು. ವೈ ರೇಡಿಯಸ್ ಆಫ್ ಕೇಟಯಾನ್ ಇಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್
ದಟ್ ಆಫ್ ಪೇರೆಂಟ್ ಆಟಮ್ ಅಂತ ಕೇಳ್ತಾರೆ. ಯಾಕೆ ಕೇಟಯಾನ್ ಯಾವಾಗಲೂ ಕೂಡ ಸೈಜು ಚಿಕ್ಕದು ಕಂಪೇರ್ ಟು ನ್ಯೂಟ್ರಲ್ ಆಟಮ್ ಅಂತ ಕೇಳ್ತಾರೆ. ಏನ್ ಬರೀಬೇಕಾಗ ಆನ್ಸರು? ದ ಕೇಟಯಾನ್ ಇಸ್ ಫಾರ್ಮ್ ಫ್ರಮ್ ಲಾಸ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಫ್ರಮ್ ಆಟಮ್ ಅಂತ ಹೇಳ್ಬೇಕು. ಫಸ್ಟ್ ಕೇಟಯಾನ್ ಏನು ಫಾರ್ಮ್ ಆಯಿತು, ಇಟ್ ಇಸ್ ಫಾರ್ಮ್ ಬೈ ದ ಲಾಸ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್. ಸೊ ಈ ರೀತಿ ಲಾಸ್ ಆಗಬೇಕಾದ್ರೆ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಿರುತ್ತೆ, ನ್ಯೂಕ್ಲಿಯರ್ ಚಾರ್ಜ್ per electron increases, nuclear charge per electron increases, therefore ಹಂಗಾಗಿ ಏನಾಗುತ್ತೆ, size will decreases. ಅದು ಒಂದು ರೀಸನ್ ಆಗುತ್ತೆ. ಅಥವಾ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕೇಟಯಾನ್ ಏನಾಯಿತು, one shell is completely removed, therefore size will decreases. ನಾನು ಇಲ್ಲೇ ಬರ್ತಾ ತೋರಿಸಿದ್ದೀನಿ. ಸೋಡಿಯಂ ಆಟಮ್ ಆಗಿತ್ತು ಅಂದರೆ 154 ಪೈಕೋಮೀಟರ್ ರೇಡಿಯಸ್ ಇರುತ್ತೆ. ಕೇಟಯಾನ್ ಆಗಿತ್ತು ಅಂತಂದ್ರೆ ರೇಡಿಯಸ್ ಎಷ್ಟಿರುತ್ತೆ, 95. ಯಾಕೆ ಅಂತ ಕೇಳಿದ್ರೆ ಇಷ್ಟೇ ರೀಸನ್ನು. ಫಸ್ಟ್ ರೀಸನ್ನು, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕೇಟಯಾನ್ ಒನ್ ಶೆಲ್ ಈಸ್ ಕಂಪ್ಲೀಟ್ಲಿ ರಿಮೂವ್. ಕೇಟಯಾನ್ ಫಾರ್ಮ್ ಆಗಬೇಕಾದ್ರೆ ಒಂದು ಶೆಲ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಕೇಟಯಾನ್ಸ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಏನಿರುತ್ತೆ ಜಾಸ್ತಿ ಕಂಪೇರ್ ಟು ಎಲೆಕ್ಟ್ರಾನ್. ದೇರ್ಫೋರ್ ಈ ಪ್ರೋಟಾನ್ಸ್ ಏನು ಮಾಡುತ್ತೆ, attract electron towards the nucleus ಅಥವಾ ನ್ಯೂಕ್ಲಿಯರ್ ಚಾರ್ಜ್. ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಅಂತ ಅಂದ್ಬಿಡುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಅಂತ ಅಂದ್ಬಿಡುತ್ತೆ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, therefore atomic size decreases. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಅಂತ ಅಂತಂದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದಿಷ್ಟು ರೀಸನ್ ಹೇಳಿದ್ದು ಗೊತ್ತಾಗ್ತದೆ ಅಂತ ಅನ್ಕೊಂಡಿದ್ದೀನಿ. Next, the radius of anion. Radius of anion is greater than radius of parent atom. ಯಾವಾಗಲೂ ಆನಯಾನ್ಸ್ಗಳಿಗೆ ಏನಿರುತ್ತೆ ರೇಡಿಯಸ್ ಜಾಸ್ತಿ ಕಂಪೇರ್ ಟು ಪೇರೆಂಟ್ ಆಟಮ್ ಆರ್ ನ್ಯೂಟ್ರಲ್ ಆಟಮ್. ಫಾರ್ ಎಕ್ಸಾಂಪಲ್ ಇವಾಗ ಫ್ಲೂರಿನ್ ತಗೊಂಡಿದ್ದೀನಿ, ಅದನ್ನ ಫ್ಲೂರಿನ್ ಆಟಮ್. ಸೊ ಈ ಫ್ಲೂರಿನ್ಗೆ ಅಟಾಮಿಕ್ ನಂಬರ್ ಇಸ್ 9. ಅಟಾಮಿಕ್ ನಂಬರ್ ಇಸ್ 9. ಅದೇ ರೀತಿ ಫ್ಲೂರಿನ್ ಆನಯಾನ್ ತಗೊಂಡಿದ್ದೀನಿ, ಫ್ಲೂರಿನ್ ಆನಯಾನ್. ಸೊ ಆನಯಾನ್ ಏನು ಫಾರ್ಮ್ ಆಗುತ್ತೆ, ಇಟ್ ಇಸ್ ಫಾರ್ಮ್ ಬೈ ದ ಗೇನ್ ಆಫ್ 1 ಎಲೆಕ್ಟ್ರಾನ್. ಸೊ ಇಲ್ಲಿ ನೋಡಿ, ಈಗ ಫ್ಲೂರಿನ್ ಆಟಮ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಅಟಾಮಿಕ್ ನಂಬರ್ ಇಂತಾನೆ ಹೇಳ್ಬೇಕು ಎಷ್ಟು, 9. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ, 9. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಇಟ್ ಇಸ್ ಆಲ್ಸೋ 9. ಸೊ ಫ್ಲೂರಿನ್ ಆನಯಾನ್ ಏನು ಫಾರ್ಮ್ ಆಯ್ತು, it is formed by the gain of 1 electron. So ನೋಡಿ, ಈಗ ಇಲ್ಲೂ ಕೂಡ number of protons is equal to 9. Number of protons 9 ಇರುತ್ತೆ, but number of electrons ಏನಾಯಿತು, fluorine anion is formed by gain of 1 electron. So ಹಾಗಾಗಿ 9 plus 1 ಏನಾಯಿತು, 10 electrons. ಎಷ್ಟು electrons ಆಯಿತು, 10 electrons. So ಈಗ anion ಏನು ಫಾರ್ಮ್ ಆಯಿತು, it is formed by the gain of 1 electron. ಸೊ ಯಾವಾಗ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ತಿರುತ್ತೋ ನೋಡಿ, ಈಗ ನಂಬರ್ ಆಫ್ ಪ್ರೋಟಾನ್ಸ್ಗಳಿಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಯ್ತು, ಜಾಸ್ತಿ ಆಯಿತು. ಆನಯಾನ್ಗೆಲ್ಲ ನಾವು ಕಂಪೇರ್ ಮಾಡ್ತಿರೋದು. ಸೊ ಇದನ್ನ ಅಬ್ಸರ್ವ್ ಮಾಡಿ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, 9. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 10. ಸೊ ನೋಡಿ, ಇವಾಗ ನಂಬರ್ ಆಫ್ ಪ್ರೋಟಾನ್ಸ್ ಏನಾಯ್ತು ಕಡಿಮೆ ಆಯಿತು ಎಲೆಕ್ಟ್ರಾನ್ಸ್ಗಳಿಗಿಂತ. ಸೊ ಈ 9 ಪ್ರೋಟಾನ್ಸ್ ಆರ್ ನಾಟ್ ಎನಫ್ ಟು ಅಟ್ರಾಕ್ಟ್ 10 ಎಲೆಕ್ಟ್ರಾನ್ಸ್. ಈ 9 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ ಏನ್ ಮಾಡ್ಕೊಳ್ಳಲ್ಲ, ಎಫೆಕ್ಟಿವ್ ಆಗಿ ಅಟ್ರಾಕ್ಟ್ ಮಾಡಲ್ಲ. ಅಟ್ರಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಸೈಜ್ ಏನಾಯ್ತು, ಜಾಸ್ತಿ ಆಯಿತು. ನೋಡಿ, ಇದು ಒಂದು ರೀಸನ್ ಹೇಳೋದಾದ್ರೆ ಇಲ್ಲಿ ಪ್ರೋಟಾನ್ಗಿಂತ ಎಲೆಕ್ಟ್ರಾನ್ಸ್ ನಂಬರ್ಸ್ ಏನಾಯ್ತು, ಜಾಸ್ತಿ ಆಯಿತು. ಯಾವಾಗ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆಗುತ್ತೋ ಎಲೆಕ್ಟ್ರಾನ್ ಮಧ್ಯೆ ಏನಿರುತ್ತೆ, ರಿಪಲ್ಷನ್ ಜಾಸ್ತಿ. ಯಾವಾಗ ರಿಪಲ್ಷನ್ ಆಗುತ್ತೋ ಅವಾಗ ಏನಾಗುತ್ತೆ, ಸೈಜು ಇನ್ಕ್ರೀಸ್ ಆಗ್ತಾ ಬರುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಸೊ ನೋಡಿ, ಆನಯಾನ್ ಇಸ್ ಫಾರ್ಮ್ಡ್ ಬೈ ದ gain of 1 electron, gain of 1 or more electron. So during the formation of anion, so anion form ಆಗಬೇಕಾದ್ರೆ ನೋಡಿ, ಸೊ ಈ ರೀತಿ ಆನಯಾನ್ಸ್ಗಳು ಫಾರ್ಮ್ ಆಗೋದ್ರಿಂದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೂ ಒಂದೇ, ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಏನಾಯ್ತು, ನಂಬರ್ ಆಫ್ ಪ್ರೋಟಾನ್ಸ್ ಡಿಕ್ರೀಸ್ ಆಯಿತು. ಓವರ್ ಆಲ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನಂಬರ್ ಆಫ್ ಪ್ರೋಟಾನ್ಸ್ಗಳು ಕಡಿಮೆ ಅಂತ ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜಸ್ ಆಲ್ಸೋ ಡಿಕ್ರೀಸಸ್. ಸೊ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಗುತ್ತೋ ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸಸ್. ಆ್ಯಂಡ್ ನೋಡಿ, ಈಗ ನಂಬರ್ ಆಫ್ ಪ್ರೋಟಾನ್ಸ್ಗಳಿಗಿಂತ ಎಲೆಕ್ಟ್ರಾನ್ಸ್ ನಂಬರ್ಸ್ ಜಾಸ್ತಿ. ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಅಂತ ಅಂದ್ಮೇಲೆ ಎಲೆಕ್ಟ್ರಾನ್ಗಳ
ಮಧ್ಯೆ ಏನಾಯ್ತು ರಿಪಲ್ಷನ್ ಜಾಸ್ತಿ, ಜೊತೆಗೆ ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ ಅವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್ ಆಗುತ್ತೋ ಸೈಜ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ರೇಡಿಯಸ್ ಆಫ್ ಆನಯೋನೇ ಜಾಸ್ತಿ. ಫಾರ್ ಎಕ್ಸಾಂಪಲ್ ಆನಯೋನ್ ರೇಡಿಯಸ್ ಎಷ್ಟಿರುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ 136 ಪೈಕೋಮೀಟರ್ ಇದು ಎಕ್ಸ್ಪೆರಿಮೆಂಟಲ್ ಡಿಟರ್ಮೈನ್ಡ್ ವ್ಯಾಲ್ಯೂ. ಈ ಫ್ಲೋರಿನ್ ಆಟಮ್ ಎಷ್ಟಿರುತ್ತೆ ಅಂತಂದ್ರೆ 64 ಪೈಕೋಮೀಟರ್. ಈಗ ನೋಡಿ, ಈಗ ಆನಯೋನ್ ರೇಡಿಯಸ್ ಏನಿದೆ ಜಾಸ್ತಿ ಕಂಪೇರ್ ಟು ನ್ಯೂಟ್ರಲ್ ಆಟಮ್. ಯಾಕೆ ಆನಯೋನ್ಗೆ ರೇಡಿಯಸ್ ಯಾಕೆ ಜಾಸ್ತಿ ಅಂತ ಕೇಳಿದ್ರೆ ಬಿಕಾಸ್ ಯಾಕೆ ಅಂತಂದ್ರೆ ನೋಡಿ ನಂಬರ್ ಆಫ್ ಪ್ರೋಟಾನ್ಸ್ ಕಡಿಮೆ ಅಂತ ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಕಡಿಮೆ. ನಾನು ಹೇಳ್ಕೊಟ್ಟಿದ್ದೀನಿ ನ್ಯೂಕ್ಲಿಯರ್ ಚಾರ್ಜ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಕಡಿಮೆ ಇದೆ ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಸೊ ದಿಸ್ ಯಾವಾಗ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೋ ಅಟ್ರಾಕ್ಷನ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಈ 9 ಪ್ರೋಟಾನ್ಸ್ಗಳು ಈ 10 ಎಲೆಕ್ಟ್ರಾನ್ಸ್ನ ಎಫೆಕ್ಟಿವ್ ಆಗಿ ಏನು ಮಾಡೋಕ್ಕಾಗಲ್ಲ, ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್. ವೈ ರೇಡಿಯಸ್ ಆಫ್ ಆನಯೋನ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಪೇರೆಂಟ್ ಆಟಮ್ ಅಂತ ಕೇಳ್ತಾರೆ. ಬಿಕಾಸ್ ಯಾಕೆ ಅಂತ ಕೇಳಿದ್ರೆ ಆನ್ಸರ್ ಏನು ಬರೀಬೇಕು, ಆನಯೋನ್ ಇಸ್ ಫಾರ್ಮ್ಡ್ ಬೈ ದ ಗೇನ್ ಆಫ್ 1 or more ಎಲೆಕ್ಟ್ರಾನ್. ಸೊ ಡ್ಯೂರಿಂಗ್ ದಿಸ್ ಈ ರೀತಿ ಆಗಬೇಕಾದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಪರ್ ಎಲೆಕ್ಟ್ರಾನ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಆ್ಯಂಡ್ ದ ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾಂಡ್, ದೇರ್ಫೋರ್ ದ ಸೈಜ್ ಆಫ್ ಯಾವುದ್ರದ್ದು ಆನಯಾನ್ ಅಥವಾ ದ ರೇಡಿಯಸ್ ಆಫ್ ಆನಯಾನ್ ಇನ್ಕ್ರೀಸಸ್ ದ್ಯಾನ್ ದಟ್ ಆಫ್ ಯಾವುದಕ್ಕಿಂತಲೂ ಪೇರೆಂಟ್ ಆಟಮ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, isoelectronic species. Isoelectronic species. So iso means same, electrons. So isoelectronic species means it contains same number of electrons. So see the definition here. Isoelectronic species means different elements having same number of electrons. Different elements having same number of electrons but different number of protons. So they are called isoelectronic species. So isoelectronic species ಅನ್ನೋದು ಡಿಫ್ರೆಂಟ್ ಎಲಿಮೆಂಟ್ಸ್ ಗಳು. ಆ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿರಬೇಕು, ಸೇಮ್ ಇರಬೇಕು. ಐಸೋ ಎಲೆಕ್ಟ್ರಾನ್ ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳೇನಿರುತ್ತೆ ಎಲಿಮೆಂಟ್ಸ್ ಗಳಲ್ಲಿ, ಡಿಫ್ರೆಂಟ್ ಎಲಿಮೆಂಟ್ಸ್ ಗಳಲ್ಲಿ ಸೇಮ್. ಬಟ್ ಆದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನೋಡಿ ಈಗ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ different elements having same number of protons but different number of protons who are on effective nuclear charge, different number of nuclear charge. So ಇದನ್ನ ಏನಂತ ಕರಿತೀವಿ, ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಈಗ ನೋಡ್ಕೊಳ್ಳಿ, ಈಗ ಎಲಿಮೆಂಟ್ ಯಾವ್ದು ತಗೊಂಡಿದ್ದೀನಿ, ನೈಟ್ರೋಜನ್ ತಗೊಂಡಿದ್ದೀನಿ N3-. ಸೊ N3- ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಕಂಡುಹಿಡಿಯೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೆ ನೋಡಿ, ಈಗ ನೈಟ್ರೋಜನ್ ಗೆ ಅಟಾಮಿಕ್ ನಂಬರ್ ಏನಿರುತ್ತೆ N3- ಅಲ್ವಾ. ಸೊ ನೈಟ್ರೋಜನ್ ಗೆ ಅಟಾಮಿಕ್ ನಂಬರ್ ಇಸ್ 7. ಸೊ -3 ಅಂತ ಹೇಗಿದ್ರೆ ಇದೇನ್ ಮಾಡ್ಕೊಂಡಿದೆ ಅಂತ 3 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಿದೆ. ಸೊ ಗೇನ್ ಮಾಡ್ಕೊಂಡಿದೆ ಅಂದ್ರೆ 7 + 3 ಎಷ್ಟಾಯ್ತು ಟೋಟಲ್ ಎಲೆಕ್ಟ್ರಾನ್ಸ್, 10 ಎಲೆಕ್ಟ್ರಾನ್ಸ್. ಸೊ ಹಂಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ N-3 ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 10 ಎಲೆಕ್ಟ್ರಾನ್ಸ್. ಅದೇ ರೀತಿ O-2. ಸೊ ಆಕ್ಸಿಜನ್ ಗೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, 8 +. -2 ಅಂದ್ರೆ ಇಟ್ ಗೇನ್ 2 ಎಲೆಕ್ಟ್ರಾನ್. ಸೊ ಆಮೇಲೆ 8 + 2 10. 8 + 2 10. ನೆಕ್ಸ್ಟ್ ಅದೇ ರೀತಿ ಫ್ಲೂರಿನ್ F- ion. ಫ್ಲೂರಿನ್ ಗೆ ಅಟಾಮಿಕ್ ನಂಬರ್ 9 ಪ್ಲಸ್ ಇಟ್ ಗೇನ್ 1 ಎಲೆಕ್ಟ್ರಾನ್. -1 ಅಂತಂದ್ರೆ ಇಟ್ ಗೇನ್ 1 ಎಲೆಕ್ಟ್ರಾನ್. therefore ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು, 10. ಸೇಮ್ ಅದೇ ರೀತಿ ನಿಯಾನ್ ಗೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, ಸೊ 10. ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ ಮತ್ತೆ ನಂಬರ್ ಆಫ್ ಪ್ರೋಟಾನ್ ಎರಡು ಕೂಡ ಸೇಮ್. ಯಾವ್ದು ನ್ಯೂಟ್ರಲ್ ಸ್ಪೀಶೀಸ್ ಆಗಿರೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್. ಅದೇ ರೀತಿ Na+ ಅಂತಂದ್ರೆ ಸೊ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಎಷ್ಟಿರುತ್ತೆ, 11. ಸೊ ಪ್ಲಸ್ ಅಂತಂದ್ರೆ ಇಟ್ ಲೂಸಸ್ 1 ಎಲೆಕ್ಟ್ರಾನ್. therefore -1 = 10 ಎಲೆಕ್ಟ್ರಾನ್. ಇಷ್ಟಾಯ್ತು 10 ಎಲೆಕ್ಟ್ರಾನ್. ಸಿಮಿಲರ್ಲಿ ಅದೇ ರೀತಿ Mg2+. ಎಷ್ಟು ಎಲೆಕ್ಟ್ರಾನ್ಸ್ ಗಳಿದೆ, ಸಾರಿ Mg ಅಂತಂದ್ರೆ ಈ ಮೆಗ್ನೀಷಿಯಂ ಜೊತೆಗೆ ಅಟಾಮಿಕ್ ನಂಬರ್ ಎಷ್ಟು, 12. ಸೊ +2 ಅಂದ್ರೆ ಇಟ್ ಲೂಸಸ್ 2 ಎಲೆಕ್ಟ್ರಾನ್. ಸೊ -2 that is equal to 10. ಸೊ ಈ ಎಲ್ಲಾ
electrons ಏನಾಯ್ತು same, but other number of protons. So number of protons nothing but atomic number. So nitrogen ಗೆ 7, oxygen ಗೆ 8, fluorine ಗೆ 9, neon ಗೆ 10, sodium ಗೆ 11, magnesium ಗೆ 12. So ಗೊತ್ತಾಯ್ತಾ ಇದು isoelectronic species means different elements having same number of electrons but different number of protons or a magnitude of nuclear charge. Proton number of protons ಅಂತಂದ್ರೆ ಒಂದೇ nuclear charge ಅಂತಂದ್ರೂ ಒಂದೇ. So definition ಗೊತ್ತಾಗಿದೆಯಾ? ಈಗ ನೋಡಿ across the period isoelectronic species ಗಳದ್ದು atomic radius decrease ಆಗ್ತಾ ಹೋಗುತ್ತೆ. across the period the atomic radius of isoelectronic species decreases. ಯಾಕೆ across the period isoelectronic species ಗಳಿಗೆ atomic size decrease ಆಗ್ತಾ ಹೋಗುತ್ತೆ? ಸೊ ಯಾಕೆ ಅಂತಂದ್ರೆ ನೋಡಿ across the period nuclear charge number of protons over nuclear charge ಏನಾಗ್ತದೆ? nuclear charge ಜಾಸ್ತಿ. ಸೊ nuclear charge ಜಾಸ್ತಿ ಅಂತಂದ್ರೆ atomic size decreases. ಸೊ nuclear charge ಜಾಸ್ತಿ ಆಗ್ತಿದೆ ಅಂದ್ರೆ ಈ protons ಗಳು ಏನು ಮಾಡುತ್ತೆ? electrons ನ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡುತ್ತೆ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಸೊ ಸೈಜ್ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಯಾವಾಗ ನಂಬರ್ ಆಫ್ ಪ್ರೋಟಾನ್ಸ್ ಗಳು ಅಥವಾ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಏನು ಮಾಡುತ್ತೆ? ನ್ಯೂಕ್ಲಿಯಸ್ ಹತ್ರ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನ್ಯೂಕ್ಲಿಯಸ್ಗೆ ಏನು ಎಲೆಕ್ಟ್ರಾನ್ಸ್ ಗಳು ಅಟ್ರಾಕ್ಟ್ ಆಗ್ತಾ ಹೋಗುತ್ತೋ ಸೈಜ್ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಷ್ಟೇ ರೀಸನ್ across the period atomic radius of isoelectronic species decreases. ಯಾಕೆ ಡಿಕ್ರೀಸ್ ಆಯಿತು? ಬಿಕಾಸ್ ಆಫ್ increase in the nuclear charge. number of protons ಅಂದ್ರೂ ಒಂದೇ or nuclear charge. ನೋಡಿ ಏನಾಗ್ತಿದೆ? nuclear charge ಎಲಿಮೆಂಟ್ ಇಂದ ಎಲಿಮೆಂಟ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು atomic size. ಸೊ ಇಲ್ಲಿ ಏನಾಗ್ತಿದೆ? across the period isoelectronic species ಗಳಿಗೆ number of proton or nuclear charge increases. nuclear charge ಜಾಸ್ತಿ ಅಂತಂದ್ರೆ atomic size decrease ಆಗ್ತಾ ಬರುತ್ತೆ. ಸೊ ಯಾವಾಗ nuclear charge ಅಥವಾ number of protons ಜಾಸ್ತಿ ಆಗ್ತಾ ಹೋಗುತ್ತೋ ಆ protons ಗಳು electrons ನ ಏನು ಮಾಡುತ್ತೆ? ಸ್ಟ್ರಾಂಗ್ ಆಗಿ ನ್ಯೂಕ್ಲಿಯಸ್ ಹತ್ರ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಸೊ ಅವಾಗ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ವಾಟ್ ಆರ್ isoelectronic species? different element having same number of electrons but different number of protons over a magnitude of nuclear charge. So if you across the period atomic radius of isoelectronic species decreases because of increase in the nuclear charge. Therefore size will decreases.